ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಹಾಜೆ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ತಂಗಿ ಮೈದ್ನನ್ ಮದುವೆಗೆ ರಾಮನಾಥ್‌ಪುರಕ್ಕೆ ಅಂತ ಹೋಗಿದ್ದೆ. ಅವಾಗ ತೆಗೆದಿರೋ ವಿಡಿಯೋ ಆಗಿರುತ್ತೆ. ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮಂಥ ಚಿಕ್ಕ ಚಿಕ್ಕ ಚಾನಲ್‌ಗಳನ್ನ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನಾವು ನೈಟು ಮದುವೆಗಿಂತ ಹಿಂದಿನ ದಿನ ನೈಟ್ ರಿಸೆಪ್ಷನ್ ಇಟ್ಟಿದ್ರು. ರಿಸೆಪ್ಷನ್ನಿಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೋಗಿದ್ವಿ. ನಮ್ಮ ಅಕ್ಕವ್ರು ನೋಡಿ ನಮ್ಮ ದೊಡ್ಡಮ್ಮನ ಮಕ್ಕಳು ಇಬ್ಬರು ಕೂಡ ಬರಲ್ಲ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಸರ್ಪ್ರೈಸ್ ಆಗಿ ಬಂದ್ಬಿಟ್ಟು ವಿಸಿಟ್ ಕೊಟ್ರು. ನೈಟ್ ರಿಸೆಪ್ಷನಲ್ಲಿ ತುಂಬ ಜನ ಬೇಗನೆ ಬಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಯಾಕೆಂದರೆ ಈ ಶಾಸ್ತ್ರ ಎಲ್ಲ ಮಾಡೋತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಊಟ ಮಾಡ್ಕೊಂಡು ಹೋಗಿದ್ರು. ರಾಮನಾಥ್‌ಪುರ ಸೈಡೆಲ್ಲ ತುಂಬಾನೇ ಅಂದರೆ ತುಂಬ ಶಾಸ್ತ್ರ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗೆಲ್ಲ ನೈಟ್ ಇಡೀ ಮಲಗ್ತಾನೇ ಇರಲಿಲ್ಲ. ಆ ಥರ ಎಲ್ಲ ಶಾಸ್ತ್ರ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡು ನೋಡ್ಕೊಳ್ತಾ ಇದ್ವಿ. ಈಗಂತೂ ಆ ಥರ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಪುರ್ಸೊತ್ತೇ ಇರೋದಿಲ್ಲ ನೋಡಿ. ಮಕ್ಕಳಿರ್ತಾರೆ, ಮಕ್ಕಳನ್ನ ಮಲಗಿಸ್ಕೊಬೇಕು, ಅವ್ರನ್ನೆಲ್ಲ ಅಲ್ಲಿ ಮಲಗಿಸ್ಕೊಳ್ಳೋಕೆ ಸರಿ ಆಗೋದಿಲ್ಲ. ಆದ್ರೂ ನನ್ನ ಚಿಕ್ಕ ಮಗಳು ಅಷ್ಟು ಬೇಗ ಮಲ್ಕೊಂಡೇ ಬಿಟ್ಳು. ನಮ್ಮಕ್ಕ ಅವಳನ್ನ ಎತ್ಕೊಂಡಿದ್ಲು. ನನ್ನ ದೊಡ್ಡ ಮಗಳಿಗಂತೂ ಖುಷಿನೋ ಖುಷಿ. ಒಂಥರ ಜನನೆಲ್ಲ ನೋಡಿ ತುಂಬ ಖುಷಿ ಪಡ್ತಾ ಇದ್ಲು. ಒಂದು ಕಡೆ ಅಂತೂ ನಿಲ್ತಾ ಇರಲಿಲ್ಲ. ಅವಳು ಚಿಕ್ಕಮ್ಮನ ಸೀರೆ ಇಟ್ಕೊಂಡು ಚಿಕ್ಕಿ ಚಿಕ್ಕಿ ಅಂತ ಹೇಳ್ಬಿಟ್ಟು ಅವಳಿಂದನೇ ಜಾಸ್ತಿ ಕುಣಿತಾ ಇದ್ಲು. ಅವಳೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರು ಒಬ್ಬಳೇ ಸುಮ್ಮನೆ ಸ್ಟೇಜ್ ಮೇಲೆ ಹತ್ತಿ ಎತ್ತಿ ಕುಣಿತಾ ಇದ್ಲು. ಈ ಮದುವೆಗೆ ನಮ್ಮ ಮನೆಯವರಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು, ಚಿನ್ನು ಮತ್ತು ಮಕ್ಕಳು 4 ಜನ ಹೋಗಿ ಬಂದ್ವಿ. ನನ್ನ ತಂಗಿನ ಮದುವೆ ಮಾಡಿಕೊಟ್ಟಿರೋದು ರಾಮನಾಥ್‌ಪುರ ಪಕ್ಕ ಯಾಚನಕುಪ್ಪೆ ಅಂತೇಳಿ. ರಾಮನಾಥ್‌ಪುರದಿಂದ ಒಂದು 10ರಿಂದ 15 ಕಿಲೋಮೀಟ್ರ್ ಆಗುತ್ತೆ. ನನ್ನ ಸ್ವಂತ ಊರು ರಾಮನಾಥ್‌ಪುರ. ಆದರೆ ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಮದುವೆ ಆಗಿದ್ದು ಚಿಕ್ಕಮಂಗ್ಳೂರಲ್ಲೇ. ಈಗ ಇರೋದು ಕೂಡ ಚಿಕ್ಕಮಂಗ್ಳೂರಲ್ಲೇ. ಇವ್ರು ನೋಡಿ ನಮ್ಮ ಅಕ್ಕ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ ಅವರು ನಮ್ಮ ದೊಡ್ಡಪ್ಪನ ಮಗಳು, ನಮ್ಮಪ್ಪನ ಅಣ್ಣನ ಮಗಳು. ಈ ವಿಡಿಯೋ ಮದುವೆ ದಿನದ್ದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲೇ ಇದ್ದಿದ್ದರಿಂದ ಎಲ್ಲರೂ ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ನಾವು ನಮ್ಮ ದೊಡ್ಡಪ್ಪನ ಮನೇಲಿ ಉಳ್ಕೊಂಡು ಎಲ್ಲ ಫ್ರೆಶ್ ಆಗಿ ಬೆಳಗ್ಗೆನೆ ತಿಂಡಿಗೆ ಅಂತೇಳಿ ಬಂದಿದ್ದೀವಿ. ನನ್ನ ಮಗಳು ಎಲ್ಲಾದರೂ ಫಂಕ್ಷನಿಗೆ ಹೋದರೆ ತಿಂಡಿನೇ ಮಾಡಲ್ಲ, ಊಟ ಕೂಡ ಮಾಡಲ್ಲ. ಬರೀ ನೀರು ಕುಡಿತಾಳೆ, ಇಲ್ಲ ಐಸ್ ಕ್ರೀಮ್ ತಿಂತಾಳೆ, ಏನಾದರೂ ಕುರ್ಕ್ಲಿನ ತಿಂಡಿ ಮಾತ್ರ ತಿಂತಾಳೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಲಾವ್ ಮತ್ತು ಕೇಸರಿಬಾತ್ ಮತ್ತು ಪಲಾವ್ಗೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಮಾಡಿದರು. ಕೇಸರಿಬಾತ್ ಅಂತೂ ಸೂಪರಾಗಿತ್ತು. ಆಲ್ ಟೈಮ್ ಫೇವ್ರೆಟ್ ಕೇಸರಿಬಾತ್. ಅದೆಲ್ಲ ಆಗಿದ್ದೀನಿ ನಾನು.